ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಆ್ಯಪ್ಸೆಸ್ ಅಂತ ಕೇಳಿರ್ಬೋದು ನೀವು. ಚಿಕ್ಕ ಕುರಕ್ಕೆ ಬಾಯ್ಲ್ ಅಂತ ಹೇಳ್ತೀವಿ. ಈ ಥರ ಕುರಗಳು 3-4 ಅಥವಾ ಅದಕ್ಕಿಂತ ಜಾಸ್ತಿ ಎಲ್ಲ ಒಟ್ಟು ಸೇರಿದರೆ ಅಲ್ಲಿ ಆ್ಯಪ್ಸೆಸ್ ಆಗುತ್ತೆ. ಆ್ಯಪ್ಸೆಸ್ ಅಂದರೆ ಕಲೆಕ್ಷನ್ ಆಫ್ ಪಸ್ ಅಂದರೆ ಏನು? ಪಸ್ ಅಂದರೆ ಡೆಡ್ ಸೆಲ್ಸ್, ಅಂದರೆ ಡೆಡ್ WBCs. ನಾವು ಯಾವುದೇ ಒಂದು ಇನ್ಫೆಕ್ಷನ್ ಆದರೆ, ಒಂದು ಬ್ಯಾಕ್ಟೀರಿಯಾ ಎಂಟರ್ ಆದರೆ ಸ್ಕಿನ್ ಲೆವೆಲಲ್ಲಿರ್ಬೋದು ಅಥವಾ ಇಂಟರ್ನಲ್ ಆರ್ಗನ್ಸಲ್ಲಿರ್ಬೋದು. ಒಂದು ಬ್ಯಾಕ್ಟೀರಿಯಾ ಎಂಟರ್ ಆದ ತಕ್ಷಣ ಅದರ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ದೇಹ WBCಗಳನ್ನು ಕಳಿಸ್ತದೆ, ಬಿಳಿ ರಕ್ತ ಕಣಗಳನ್ನು ಕಳಿಸ್ತದೆ ಅಲ್ವಾ, ಆ ಏರಿಯಾಕ್ಕೆ ಕಳಿಸ್ತದೆ. ಸೊ ಬಿಳಿ ರಕ್ತ ಕಣಗಳಿಗೂ ಮತ್ತು ಬ್ಯಾಕ್ಟೀರಿಯಾಗಳಿಗೂ ಹೋರಾಟ ನಡೀತದೆ. ಆ ಹೋರಾಟದಲ್ಲಿ ಒಂಚೂರು ಅಲ್ಲಿರುವ ಟಿಶ್ಯೂಗಳು, ಅಲ್ಲಿರುವ ಅಂಗಾಂಶಗಳು ಕೂಡ ನಾಶ ಆಗ್ತದೆ. ಸೊ ಹೀಗಾಗಿ ಅಲ್ಲಿ ಕೀವು ಆಗ್ತದೆ. ಈ ಕೀವು ದೇಹದ್ದೇ ಒಂದು ಇದಿದೆ, ನಿಯಮ ಇದೆ. ಎಲ್ಲೇ ಕೀವು ಇದ್ರೂ ಅದನ್ನು ಅಲ್ಲಿಗೆ ಲಿಮಿಟ್ ಮಾಡಿಬಿಡ್ತದೆ. ಅದರ ಸುತ್ತ ಒಂದು ಕ್ಯಾಪ್ಸ್ಯೂಲ್ ಥರ ಡೆವಲಪ್ ಮಾಡ್ತದೆ, ಒಂದು ಕವಚ ಥರ ಡೆವಲಪ್ ಮಾಡ್ತದೆ. ಸೊ ಈ ಕವಚದೊಳಗೆ ಕೀವು ಇರ್ತದೆ. ಸೊ ಈ ಕವಚವಿರುವಂತಹ ಕಲೆಕ್ಷನ್ ಆಫ್ ಪಸ್, ಅದನ್ನು ಆ್ಯಪ್ಸೆಸ್ ಅಂತೀವಿ. ಆ್ಯಪ್ಸೆಸ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಪಸ್ ಡ್ಯೂ ಟು ಇನ್ಫೆಕ್ಷನ್ ಬೈ ಜನರಲಿ ಬ್ಯಾಕ್ಟೀರಿಯಾ. ಫಂಗಸ್ ಕೂಡ ಆಗ್ತದೆ, ಇರಲಿ. ಸೊ ಇದು ಸಾಧಾರಣ ಮಟ್ಟಿಗೆ ಚರ್ಮದಲ್ಲಿ ಆಗ್ಬೋದು. ಫಸ್ಟ್ ಬಾಯ್ಲ್ ಆಗಿಬಿಟ್ಟು ಆಮೇಲೆ ಎರಡು ಬಾಯ್ಲ್ಗಳ ಜೊತೆ ಸೇರಿ 2-3 ಬಾಯ್ಲ್ಗಳು ಸೇರಿಬಿಟ್ಟು ಅಲ್ಲಿ ಒಂದು ದಪ್ಪ ಕುರ ಆಗ್ತದೆ. ಸೊ ಸ್ವೆಲ್ಲಿಂಗ್ ಇರ್ತದೆ, ಪೇಯ್ನ್ ಇರ್ತದೆ, ಸ್ವಲ್ಪ ಜ್ವರನೂ ಬರ್ಬೋದು ಆ್ಯಪ್ಸೆಸ್ ಆದಾಗ. ಸೊ ಸ್ಕಿನ್ ಅಲ್ಲದೆ ಎಲ್ಲಿ ಆಗ್ಬೋದು, ಇಂಟರ್ನಲ್ ಆರ್ಗನ್ಸ್ ಎಲ್ಲೆಲ್ಲ ಆಗ್ಬೋದು. ಇಂಟರ್ನಲ್ ಆರ್ಗನ್ಸು ಎಲ್ಲ ಕಡೆಯೂ ಆಗ್ಬೋದು. ಆ್ಯಕ್ಚುಲಿ ಸ್ಟಾರ್ಟಿಂಗ್ನಲ್ಲಿ ಈಗ ನಾವು ಹಲ್ಲಿನಿಂದ ಶುರು ಮಾಡುವ ಟೂತ್ ಆ್ಯಪ್ಸೆಸ್ ಭಾಳ ಕಾಮನ್. ಹಲ್ಲಿನ ಬುಡದಲ್ಲಿ ಕೀವು ಆಗ್ತದೆ. ಸೊ ಅದನ್ನು ಹಲ್ಲು ಕೊಳೆತೋಗಿರ್ತದೆ, ಹಲ್ಲಿನ ಬೇರು. ಸೊ ಕೊಳೆತೋಗಿರ್ತದೆ. ಅಲ್ಲಿ ಕೊಳೆಯುವುದು ಅಂದರೆ ಮತ್ತೇನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಟೂತ್ ಆ್ಯಪ್ಸೆಸ್ಸು. ಆಮೇಲೆ ಇನ್ನು ಸ್ವಲ್ಪ ಕೆಳಗಡೆ ಹೋದರೆ ಟಾನ್ಸಿಲರ್ ಆ್ಯಪ್ಸೆಸ್. ಟಾನ್ಸಿಲ್ ಹತ್ರ ಆ ಕಡೆ ಈ ಕಡೆ ಪಸ್ ಕಲೆಕ್ಷನ್ ಆಗ್ತದೆ, ಬ್ಯಾಕ್ಟೀರಿಯಾಗಳು ಇನ್ವೇಷನ್ ಮಾಡಿ. ಸೊ ಪೆರಿಟಾನ್ಸಿಲರ್ ಆ್ಯಪ್ಸೆಸ್ ಆಗ್ಬೋದು. ಇನ್ನು ಸ್ವಲ್ಪ ಕೆಳಗಡೆ ಹೋದರೆ ಶ್ವಾಸಕೋಶದಲ್ಲಿ ಲಂಗ್ ಆ್ಯಪ್ಸೆಸ್ ಆಗ್ಬೋದು. ಒಂದು ಕಡೆ ಆಗ್ಬೋದು ಅಥವಾ 2 ಕಡೆ ಆಗ್ಬೋದು. ಅಂದರೆ ನೀವು ತುಂಬ ನೆಗ್ಲೆಕ್ಟ್ ಮಾಡಿದರೆ ಡಾಕ್ಟ್ರ್ ಹತ್ರ ಹೋಗಲೇ ಇಲ್ಲ ಅಂತ ಅಂದರೆ, ನೀವೇನೋ ಶುಂಠಿ ಕಷಾಯ ಅದು ಇದು ಕುಡ್ಕೊಂಡು ಕೂತಿದ್ರೆ ವಿ ಕ್ಯಾಂಟ್ ಹೆಲ್ಪ್ ಯು. ಸೊ ಲಂಗ್ ಆ್ಯಪ್ಸೆಸ್ ಆಗ್ಬೋದು. ಆಮೇಲೆ ಎಣ್ಣೆಯಲ್ಲಿ ಆಗ್ಬೋದು, ಕಿಡ್ನಿಯಲ್ಲಿ ಆ್ಯಪ್ಸೆಸ್ ಆಗ್ಬೋದು. ಆಮೇಲೆ ಇಂಟೆಸ್ಟೈನಲ್ಲಿ ಆ್ಯಪ್ಸೆಸ್ ಆಗ್ಬೋದು. ಆಮೇಲೆ ಏನೋರೆಕ್ಟಲ್ ಆ್ಯಪ್ಸೆಸ್. ಏನಸ್ ಮತ್ತು ರೆಕ್ಟಮ್ ಕೆಳಗಡೆ ಗುದನಾಳದಲ್ಲಿ ಮೇಲ್ಗಡೆ ರೆಕ್ಟಮ್ ಅಂತ ಇರುತ್ತಲ್ವ, ಅಂದರೆ ದೊಡ್ಡ ಕರಳಿನ ಕೊನೆಯ ಭಾಗ ರೆಕ್ಟಮ್. ಅಲ್ಲಿ ಏನಸ್ ಮತ್ತು ರೆಕ್ಟಮ್ ಸೇರುವ ಜಾಗದಲ್ಲಿ, ಏನಲ್ ಕೆನಾಲ್ ಮತ್ತು ರೆಕ್ಟಮ್ ಸೇರೋ ಜಾಗದಲ್ಲಿ ಏನೋರೆಕ್ಟಲ್ ಆ್ಯಪ್ಸೆಸ್ ಆಗುವಂಥದ್ದು ಬಹಳ ಕಾಮನ್ನು. ಸೊ ಹೀಗೆ ಆ್ಯಪ್ಸೆಸ್ಗಳು ಹಲವಾರು ಕಡೆ ಆಗ್ಬೋದು. ಇದರದ್ದು ಸೂಚನೆ ಏನು? ಎಲ್ಲಿದ್ರೂ ಅದು ಪೇಯ್ನ್ ಈಸ್ ದಿ ಫಸ್ಟ್ ಸಿಂಪ್ಟಮ್. ಪೇಯ್ನ್, ಸ್ವೆಲ್ಲಿಂಗ್, ರೆಡ್ನೆಸ್ ಸ್ಕಿನ್ನಲ್ಲಾದರೆ ಕಾಣಿಸ್ತದೆ ನಿಮಗೆ. ದಯವಿಟ್ಟು ಅದಕ್ಕೆ ಸೂಜಿ ಹಾಕ್ಬಿಟ್ಟು ನಿಮ್ಮದು ಹೇರ್ ಪಿನ್ ಹಾಕಿಬಿಟ್ಟು ಅದು ಮಾಡಬೇಡಿ. ಮತ್ತೆ ಕೂಡ ನೀವು ಇನ್ಫೆಕ್ಷನ್ ಇಂಟ್ರೊಡ್ಯೂಸ್ ಮಾಡ್ತೀರಾ. ಪಿನ್ನಿನ ತುದಿಯಲ್ಲಿರುವಂಥದ್ದು ಬ್ಯಾಕ್ಟೀರಿಯಾಗಳು ಒಳಗೆ ಹೋಗ್ತವೆ. ಸೊ ಆಮೇಲೆ ಇನ್ನೆಲ್ಲಿ ಆಗ್ಬೋದು, ಫಿಂಗರ್ ಬೆಡ್ಡಲ್ಲಿ, ಫಿಂಗರ್ ನೇಲ್ಸು, ಅದರ ನೇಲ್ ಬೆಡ್ಡಲ್ಲಿ ಅಲ್ಲಿ ಆಗ್ಬೋದು, ಕಾಲಲ್ಲಿ ಅಥವಾ ಕೈಯಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಸೊ ಹೀಗೆ ಹಲವಾರು ಕಡೆ ಪಸ್ ಕಲೆಕ್ಷನ್ ಆಗಿ ಆ್ಯಪ್ಸೆಸ್ ಆಗುತ್ತದೆ. ಸೊ ಈಗ ಆ್ಯಪ್ಸೆಸ್ನ ಲಕ್ಷಣ ಹೇಳಿದೆ. ಸ್ವೆಲ್ಲಿಂಗು, ಪೇಯ್ನು, ಸ್ಕಿನ್ನಲ್ಲಾದರೆ ರೆಡ್ ಕಲರ್ ಕಾಣಿಸುತ್ತೆ ಅಂಥೇಳಿ.
ಏನು 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 ಟ್ರೀಟ್ಮೆಂಟ್ ಏನಿದಕ್ಕೆ, ಏನು ಡಾಕ್ಟ್ರ್ ಹತ್ರ ಹೋದರೆ ಏನು ಮಾಡ್ತಾರೆ ಅವರು? ತುಂಬ ಸೂಪರ್ಫಿಷಿಯಲ್ ಆಗಿರೋ ಆ್ಯಬ್ಸಸ್ಗೆ ಸುಮ್ಮನೆ ಒಂದು ಲೋಕಲ್ ಆ್ಯನ್ಸೆಟಿಕ್ ಸ್ಪ್ರೇ ಹೊಡೆದುಬಿಟ್ಟು ಚಿಕ್ಕ ಸ್ಕಾಲ್ಪೆಲ್ನಲ್ಲಿ ಒಂದು ನಿಕ್ ಮಾಡಿಬಿಟ್ಟು ಒಂಚೂರು ಓಪನಿಂಗ್ ಮಾಡಿಬಿಟ್ಟು ಆ ಪಸ್ಸನ್ನೆಲ್ಲ ಡ್ರೈನ್ ಮಾಡ್ತಾರೆ. ಡ್ರೈನ್ ಮಾಡಿ ಬ್ಯಾಂಡೇಜ್ ಹಾಕ್ತಾರೆ. ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಡ್ರೈನ್ ಆ್ಯಂಡ್ ಡ್ರೆಸ್ ಅಂತ. ಡ್ರೈನ್ ಮಾಡು, ಪಸ್ಸನ್ನು ಡ್ರೆಸ್ ಮಾಡು ಜಾಗಕ್ಕೆ. ಸೊ ಡ್ರೈನ್ ಆ್ಯಂಡ್ ಡ್ರೆಸ್ ಮಾಡ್ಬೋದು ಸೂಪರ್ಫಿಷಿಯಲ್ ಆಗಿದ್ದರೆ. ಸ್ವಲ್ಪ ಡೀಪ್ ಆಗಿದ್ದಿದ್ರೆ ಸುತ್ತ ಲೋಕಲ್ ಆ್ಯನ್ಸಿಷಿಯಾ ಕೊಟ್ಬಿಟ್ಟು ಪಸ್ಸನ್ನು ಓಪನ್ ಮಾಡ್ಬೋದು. ಆಮೇಲೆ ಇದನ್ನು ಓಪನ್ ಮಾಡ್ಬೋದು, ಆ್ಯಬ್ಸಸ್ಸನ್ನು ಓಪನ್ ಮಾಡಿ ಸ್ವಲ್ಪ ಟಿಶ್ಯೂ ಎಲ್ಲ ಇದ್ದರೆ ಟಿಶ್ಯೂನೆಲ್ಲ ಡೀಪಾಗಿ ತೆಗೆದು ಅದು ಡೆಬ್ರಿ ಅಂದರೆ ಟಿಶ್ಯೂ ನಾಶ ಆಗಿರೋ ಟಿಶ್ಯೂದು ಡೆಬ್ರಿಗಳು ಅಂದರೆ ಅದರದ್ದು ಅವಶೇಷಗಳು ಅದನ್ನೆಲ್ಲ ಕ್ಲೀನಾಗಿ ಕೆರೆದು ತೆಗಿಬೇಕು. ಸೊ ಲೋಕಲ್ ಆ್ಯನ್ಸಿಷಿಯಾ ಕೊಡಲಿಲ್ಲ ಅಂದರೆ ಪ್ರಾಣ ಹೋದಂಗೆ ಆಗುತ್ತೆ. ಸೊ ಸುತ್ತ ಲೋಕಲ್ ಆ್ಯನ್ಸಿಷಿಯಾ ಕೊಟ್ಬಿಟ್ಟು ಆ್ಯಬ್ಸಸ್ಸನ್ನು ಡ್ರೈನ್ ಮಾಡಿಬಿಟ್ಟು ಆಮೇಲೆ ಬ್ಯಾಂಡೇಜು ಮಾಡಬೇಕಾಗತ್ತೆ, ಡ್ರೆಸ್ಸಿಂಗ್ ಮಾಡಬೇಕಾಗ್ತದೆ. ಆಮೇಲೆ ಇನ್ನು ಬೇರೆ ಕಡೆ ಆ್ಯಬ್ಸಸ್ ಆದಾಗ ಈವನ್ ಬ್ರೈನಲ್ಲಿ ಆ್ಯಬ್ಸಸ್ ಆಗ್ಬೋದು. ಸೊ ಹಲವಾರು ಕಡೆ ಎಲ್ಲಿ ಎಲ್ಲ ಆರ್ಗನ್ಗಳಿಗೂ ಕೂಡ ಆ್ಯಬ್ಸಸ್ ಆಗೋ ಚಾನ್ಸಸ್ ಇದೆ. ಇದು ಯಾವಾಗ ಆ್ಯಬ್ಸಸ್ ಆಗ್ತದೆ ಅಂತಂದರೆ ನೀವು ಇನಿಷಿಯಲ್ ಸ್ಟೇಜಸ್ಸಲ್ಲಿ ವೈದ್ಯರನ್ನು ಸಂಪರ್ಕ ಮಾಡದೆ ನೀವೇ ಏನೋ ಮಾಡ್ಕೊಂಡು ಹೋದರೆ ಅದೇನಿಲ್ಲ, ಸ್ವಲ್ಪ ಇಲ್ಲಿ ನನಗೆ ನಿನ್ನೆ ಉಳುಕಿತ್ತು, ನಿನ್ನೆ ಇದಾಗಿತ್ತು ಅಂತ ಆ್ಯಕ್ಚುಯಲ್ ಹಂಗೆ ಆ್ಯಬ್ಸಸ್ ಆಗಿರುತ್ತೆ. ಹೆಡ್ಡೇಕ್ ಬಂದಿರ್ತದೆ, ನಿಮ್ಗೆ ಗೊತ್ತಿರುವಂಥದ್ದು ಪೇನ್ ಕಿಲ್ಲರ್ಗಳು ಮಾತ್ರೆಗಳು ತೊಗೊಳ್ತಾ ಇರ್ತೀರ, ಬಿ ಪಿ ಚೆಕ್ ಮಾಡ್ತೀರಾ, ಬಿ ಪಿ ನಾರ್ಮಲ್ ಇದೆ ಬಿಡು ಹಂಗಾದರೆ ಅಂಥೇಳಿ. ಅಲ್ಲ, ಅಷ್ಟೇ ಅಲ್ಲ, ಅದು ಸ್ವಲ್ಪ ಡೀಪಾಗಿ ಹೋಗ್ಬೇಕಾಗತ್ತೆ. ಒಂದೊಂದು ಸರ್ತಿ ಥ್ರಾಬಿಂಗ್ ಹೆಡ್ಡೇಕು, ಆಮೇಲೆ ವಾಮಿಟಿಂಗು ಎಲ್ಲ ಶುರುವಾದರೆ ಖಂಡಿತ ಒಂದು CT ಸ್ಕ್ಯಾನಿಂಗ್ ಆಫ್ ದ ಹೆಡ್ ಮಾಡಿಸ್ಬೇಕಾಗ್ತದೆ. ಆಮೇಲೆ ಚೆಸ್ಟ್ನಲ್ಲಿ ಟೈಟ್ನೆಸ್ಸು, ಪೇಯ್ನು, ಫೀವರು ಇದೆಲ್ಲ ಇದ್ದರೆ ಡಾಕ್ಟ್ರುಗಳು ಅವರ ಸ್ಟೆಥೋಸ್ಕೋಪ್ ಇಟ್ಬಿಟ್ಟು ಶ್ವಾಸಕೋಶವನ್ನು ಪರೀಕ್ಷೆ ಮಾಡ್ತಾರೆ. ಬಟ್ ಒಂದೊಂದು ಸರ್ತಿ ಅವರ ಪರೀಕ್ಷೆಗೆ ನಿಲುಕಲಿಲ್ಲ, ಗೊತ್ತಾಗಲಿಲ್ಲ ಅವರಿಗೆ ಡಯಾಗ್ನೋಸಿಸ್ಸು ಅಂತಂದರೆ ಅವ್ರು ಖಂಡಿತ ಒಂದು ಚೆಸ್ಟ್ ಎಕ್ಸ್ರೇ ಮಾಡಲಿಕ್ಕೆ ಹೇಳ್ತಾರೆ. ಎಕ್ಸ್ರೇ ಮಾಡಿದಾಗ ಚೆಸ್ಟಲ್ಲಿ ಲಂಗ್ಸಲ್ಲಿ ಆ್ಯಬ್ಸಸ್ ಇದ್ದರೆ ಅದು ಕಾಣಿಸುತ್ತೆ. ಆಮೇಲೆ ಬೇರೆ ಜಾಗದಲ್ಲಿರುವಂಥದ್ದು ನಾನು ಹೇಳಿದಾಗೆ ರೇನೋರೆಕ್ಟಲ್ ಆ್ಯಬ್ಸಸ್ಸು, ಇದು ಪೈಲೋನೈಡಲ್ ಆ್ಯಬ್ಸಸ್ ಅಂತ ಒಂದಿದೆ. ಇದೆಲ್ಲ ನಾವು ಅವಾಗ ಏನು ಮಾಡಬೇಕಾಗತ್ತೆ ಅಂತ ಅಂದರೆ ಕೆಳಗಡೆ ಗುದದ್ವಾರದಿಂದ ಪ್ರಾಕ್ಟೋಸ್ಕೋಪಿ, ಸಿಗ್ಮಾಯ್ಡೋಸ್ಕೋಪಿ ಆ ಥರ ಎಲ್ಲ ಅಲ್ಲಿ ಒಳಗಡೆ ತಳ್ಳಬೇಕಾಗ್ತದೆ. ಪೈಪ್ ತಳ್ಳಿಬಿಟ್ಟು ಅದಕ್ಕೆ ಇದು ಕಂಪ್ಯೂಟರ್ ಅಟ್ಯಾಚ್ ಆಗಿರುತ್ತೆ. ಸೊ ಈ ಥರ ಬೇರೆ ಬೇರೆ ಸ್ಕೋಪಿಗಳು ಮಾಡಬೇಕಾಗ್ತದೆ. ಸ್ಕೋಪಿಗಳು ಮಾಡಿದಾಗ ಎಲ್ಲಿ ಕರೆಕ್ಟಾಗಿ ಎಲ್ಲಿದೆ ಅನ್ನೋದು ಗೊತ್ತಾಗ್ತದೆ. ಸ್ಕ್ಯಾನಿಂಗ್ ಮಾಡಿದಾಗ ಕೆಲವು ಅದೇ ಲಂಗ್ಸು, ಕಿಡ್ನಿ, ಲಂಗ್ಸಲ್ಲಿದ್ದರೆ ಎಕ್ಸ್ರೇ ಮಾಡಿದಾಗ ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ಮಾಡಿದಾಗ ಇಂಟೆಸ್ಟೈನಲ್ ಆ್ಯಬ್ಸಸ್ಗಳೆಲ್ಲ ಗೊತ್ತಾಗ್ತದೆ. ಪ್ರಾಕ್ಟೋಸ್ಕೋಪಿ ಮಾಡಿದಾಗ ಅದಕ್ಕೂ ಕೆಳಗಡೆ ಇರುವಂಥದ್ದು ಆ್ಯಬ್ಸಸ್ ಗೊತ್ತಾಗ್ತದೆ. CT ಸ್ಕ್ಯಾನಿಂಗ್ ಆಫ್ ದ ಹೆಡ್ ಮಾಡಿದಾಗ ಬ್ರೈನ್ ಆ್ಯಬ್ಸಸ್ ಇದ್ದರೆ ಗೊತ್ತಾಗ್ತದೆ. ಟೂತ್ ಆ್ಯಬ್ಸಸ್ ಅಂತೂ ಕಣ್ಣಿಗೆ ಕಾಣುತ್ತೆ, ನೋವು ಭಯಂಕರ ಇರುತ್ತೆ. ಡಾಕ್ಟರ್ ಹತ್ರ, ಡೆಂಟಿಸ್ಟ್ ಹತ್ರ ಓಡೋಗ್ತಾರೆ. ಹೋಗ್ಬಿಟ್ಟು ಡೆಂಟಿಸ್ಟ್ ಅದರದ್ದು ಪಸ್ ತೆಗೆದು ಮೇಲೆ ಮತ್ತೆ ಪಸ್ ಕಲೆಕ್ಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲೇ ಆ್ಯಬ್ಸಸ್ ಆದ್ರೂ ಮತ್ತೆ ಆ್ಯಬ್ಸಸ್ ಆಗಬಾರ್ದು, ಅಲ್ಲಿ ಮತ್ತೆ ಪಸ್ ಕಲೆಕ್ಷನ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ಯೂಶ್ವಲಿ ಸ್ಟೆಫೆಲೋಕಾಕೈಗಳು ಇದು ಮಾಡ್ತವೆ. ಸ್ಟೆಫೆಲೋಕಾಕೈ, ನ್ಯೂಮೋಕಾಕೈ ಅಂತ ನೀವೆಲ್ಲ ಕೇಳಿರ್ಬೋದು. ಸ್ಟೆಫೆಲೋಕಾಕೈ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳು. ಸೊ ಅದಕ್ಕೆ ಸೂಟೇಬಲ್ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಡಾಕ್ಟ್ರು. ಅದು ಡಾಕ್ಟರ್ ಡಿಸ್ಕ್ರಿಪ್ಷನ್ಗೆ ಬಿಡಿ. ಆಮೇಲೆ ಜೊತೆಗೆ ಪೇಯ್ನ್ ಆ್ಯಂಡ್ ಇನ್ಫ್ಲಮೇಷನ್, ಅಲ್ಲಿ ಇನ್ಫ್ಲಮೇಷನ್ ಆಗಿದೆ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಕೆಂಪಾಗ್ತದೆ. ಸೊ ಆ ಥರ ಎಲ್ಲ ಆಗಿ ಬಿಗಿನಿಂಗ್ ಸ್ಟೇಜಲ್ಲಿ ಓಪನ್ ಮಾಡೋಕ್ಕೆ ಮುಂಚೆನೇ ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡಿ ಆಮೇಲೆ ಓಪನ್ ಮಾಡೋದು ಒಳ್ಳೆಯದು. ಸೊ ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರು ಆ್ಯಂಟಿಬಯೋಟಿಕ್ಸು ಆಮೇಲೆ ಪೇನ್ ಕಿಲ್ಲರ್ಗಳೆಲ್ಲ ಕೊಟ್ಟು ಆಮೇಲೆ ಸ್ವಲ್ಪ ಬಿಸಿನೀರು ಶಾಖ ಕೊಡಿ ಅಂತ ಹೇಳ್ತಾರೆ. ಸ್ಕಿನ್ ಲೆವೆಲಲ್ಲಾದರೆ ಬಿಸಿನೀರು ಶಾಖ ಎಲ್ಲ ಕೊಟ್ಟು ನೋಡಿ. ಹಾಗೇ ಹೊಡೆಯೋ ಚಾನ್ಸಸ್ ಇದೆ. ಚಿಕ್ಕ ಆ್ಯಬ್ಸಸ್ ಆದರೆ, ಬಾಯ್ಲ್ ಆ್ಯಬ್ಸಸ್ ಆದರೆ ಅದು ಹಾಗೆ ಒಡೆದು ಇದಾಗ್ಬೋದು. ಇಲ್ಲ ಅಂದರೆ ಡಾಕ್ಟ್ರು ಅದಕ್ಕೆ ಸರಿಯಾಗಿ ಒಂದು ಚಿಕ್ಕ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ತೆಗಿತಾರೆ. ಆದಷ್ಟು ಡಾಕ್ಟ್ರನ್ನ ಸಂಪರ್ಕಿಸಲಿಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಸೋಮವಾರ ಶುರುವಾಗಿರುತ್ತೆ, ಭಾನುವಾರದವರೆಗೆ ನೋಡೋಣ ಅಂತ ಮಾಡಬೇಡಿ. ಯಾವುದಾದ್ರು ದಿವಸ ಸಾಯಂಕಾಲ ಹೋಗಿ 2 ದಿವಸ ರಜಾ ಹಾಕಿದರೂ ಪರವಾಗಿಲ್ಲ, ಅದು ವರ್ತ್ ಇಟ್. ಯಾಕೆಂದರೆ ಈ ಪಸ್ ಕಲೆಕ್ಷನ್ ಆಗಿದ್ದು ಅಕಸ್ಮಾತು ಅದೇ ಹೊಡಿತದೆ ಅಂದ್ಕೊಳ್ಳಿ, ಆದರೆ ಸ್ವಲ್ಪ ಭಾಗ ರಕ್ತಕ್ಕೆ ಸೇರ್ಕೊಂಡ್ಬಿಡ್ಬೋದು. ರಕ್ತಕ್ಕೆ ಸೇರಿಕೊಂಡ್ರೆ ಸೆಪ್ಟಿಸೀಮಿಯಾ ಅಂತ ಆಗುತ್ತೆ.
ಅಂದರೆ ರಕ್ತದ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಬ್ಯಾಕ್ಟೀರಿಯಾ ಮತ್ತು ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗ್ಬೋದು. ಸ್ಪ್ರೆಡ್ ಆಗಿ ಅದು ಲಂಗಿಗೆ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೆ ಹೋಗ್ಬಿಟ್ಟು ಬ್ರೈನಿಗೆ ಹೋಗ್ಬೋದು. ಸೊ ಆದ್ದರಿಂದ ತೀರಾ ತಡ ಮಾಡಬೇಡಿ, ಸ್ವಲ್ಪ ಇರುವಾಗಲೇ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅವರು. ನಿಮ್ಮ ಕುಟುಂಬ ವೈದ್ಯರನ್ನು ಕೂಡಲೇ ಸಂಪರ್ಕಿಸಬೇಕು. ನಿಮ್ಮ ಕುಟುಂಬ ವೈದ್ಯರು ಅಂದರೆ ಅವರು ನಿಮಗೆ ಮತ್ತು ಸರ್ಜನಿಗೆ ಮಧ್ಯದಲ್ಲಿ ಒಂದು ಮಧ್ಯವರ್ತಿಗಳ ಹಾಗೆ. ಯಾವಾಗ ಸರ್ಜನ್ ಹತ್ರ ಹೋಗಬೇಕು ಅಂತ ಅವರೇ ಹೇಳ್ತಾರೆ. ಚಿಕ್ಕ ಪುಟ್ಟದನ್ನಾದರೆ ನಿಮ್ಮ ಕುಟುಂಬ ವೈದ್ಯರು ಅವರ ಚಿಕಿತ್ಸಾಲಯದಲ್ಲೇ ಮಾಡ್ತಾರೆ. ಸೊ ಹೀಗೆ ಸೆಪ್ಟಿಸಿಮಿ ಆಗೋ ತನಕ ಕಾಯಬೇಡಿ, ದಯವಿಟ್ಟು ಸ್ವಲ್ಪ ಇದ್ದಾಗಲೇ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳಿ, ಈ ಆ್ಯಬ್ಸೆಸ್ ABSCESS ಆ್ಯಬ್ಸೆಸ್ ಫಾರ್ಮೇಷನ್, ಡ್ರೈನೇಜ್, ಇದನ್ನೆಲ್ಲ ಒಂದಷ್ಟು ಟರ್ಮ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಆ್ಯಬ್ಸೆಸ್ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಮಾತಾಡೋದನ್ನು ಅರ್ಥ ಮಾಡಿಕೊಳ್ಳಿ. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಆದಷ್ಟು ಜಾಸ್ತಿ ಜನಗಳಿಗೆ ತಲುಪಬೇಕನ್ನೋದು ಒಂದೇ ನನ್ನ ಉದ್ದೇಶ. ಸೊ ಆದಷ್ಟು ಜನಗಳಿಗೆ ನಾನು ಸರಳವಾದ ಕನ್ನಡದಲ್ಲಿ ಮಾತನಾಡೋದನ್ನು ಕೇಳಿದರೆ ಅವರಿಗೆ ಖಂಡಿತ ಖುಷಿಯಾಗ್ತದೆ, ಅರ್ಥ ಆಗಿಬಿಟ್ಟು ಖುಷಿಯಾಗ್ತದೆ ಅಂತ ನನಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಬರೀತಾರೆ. ತುಂಬ ನನಗೆ ಪಾಸಿಟಿವ್ ಕಮೆಂಟ್ಸ್ ತುಂಬ ಬರ್ತದೆ. ನೆಗೆಟಿವ್ ಇದ್ದರೆ ಹೇಳಿ, ಪರವಾಗಿಲ್ಲ, ಬೇಜಾರೇನಿಲ್ಲ, ಬರ್ತದೆ. ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.